ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಈ ಮನೆಗೆ ಬಂದಾಗ 2020-21ರಲ್ಲಿ ಬಂದಾಗ ಒಂದು ಘಟನೆ ಆಯಿತು. ಗೌರವಾನ್ವಿತ ಉಪಸಭಾಪತಿಯವರನ್ನು ತಾವು ಕುಳಿತ ಪೀಠದಿಂದ ದರದರನೆ, ಅದು ಮುಂದಿನ ಶಬ್ದ ನಾನು ಬಳಸಬಾರ್ದು, ತಂದು ಕೂಡಿಸಿದರು. ಇನ್ನೊಬ್ಬರು ಗೌರವಾನ್ವಿತ ಸದಸ್ಯರು ಅಲ್ಲಿ ಹೋಗಿ ಕುಳಿತರು. ಗಟ್ಟಿಯಾಗಿತ್ತು. ನಾವಿಲ್ಲಿ ಪ್ರಾರಂಭದ ಸದಸ್ಯರು, ನಮ್ಮ ಕೈ ಕಾಲೆಲ್ಲ ನಡುಗ್ತಾ ಇತ್ತು, ಹೆದರಿಕೆ ಆಯಿತು, ಭಯ ಆಯಿತು. ಅದೇ ರೀತಿಯಾಗಿ ನಾವು 5 ವರ್ಷ ಮುಗಿಸಿ ನಮ್ಮ ಸದಸ್ಯತ್ವದ ಕೊನೆಯ ವರ್ಷಕ್ಕೆ 22/1/2026ರಂದು ನಾವು ಜಂಟಿ ಸದನದಲ್ಲಿ ಭಾಗವಹಿಸಿದಾಗ ನಮ್ಮ ಕಣ್ಣು ಎದುರುಗಡೆನೆ ಘನತೆವೆತ್ತ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲದಂಥ ಘಟನೆ ನೋಡಿದಾಗ ಸಹ ನಮಗೆ ಅಷ್ಟೇ ಭಯ ಆಯಿತು. ಅಂದರೆ ಭಯದಿಂದಲೇ ಬಂದಿವಿ, ಭಯದಿಂದಲೇ ಹೋಗ್ತಾ ಇದ್ದೀವಿ ಈ ಮನೆಯಿಂದ. ಯಾಕಂದರೆ ಇನ್ನೂ ಇದು ನಮ್ಮದು ಹೆಚ್ಚು ಕಡಿಮೆ ಕೊನೆಯ ಒಂದು ಸದನ. ಸೊ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾತಾವರಣಕ್ಕೆ ನನಗೆ ಬಹಳ ದುಃಖ ಅನ್ನಿಸ್ತದೆ. ಏಕೆಂದರೆ ಇಡೀ ರಾಜ್ಯವೇ ನಮ್ಮನ್ನು ನೋಡ್ತಾ ಇರ್ತದೆ, ಇಡೀ ರಾಜ್ಯವೇ ನಮ್ಮ ಕಡೆಗೆ ಅಪೇಕ್ಷೆಯಿಂದ ನಿರೀಕ್ಷೆ ಮಾಡ್ತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳಿಗೂ ನಾವು ಸಾಕ್ಷಿ ಆದಿವಲ್ಲ ಅನ್ನೋದೇ ನನಗೆ ದುಃಖಕರವಾಗಿರ್ತಕ್ಕಂಥ ವಿಷಯ. ಅದು ಈ ಒಂದು ಮನೆಯ ಸದಸ್ಯತ್ವ ಪಡೆದ ನಂತರ ಇಲ್ಲಿ ದಲಿತ ರಾಜ್ಯಪಾಲರು ತಮ್ಮ ಭಾಷಣದ ಮೊದಲ ಪೇಜಿನಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಪದಪುಂಜಗಳನ್ನು ಬಳಸಿದ್ದಾರೆ. ಇದನ್ನು ನಾನು ನೇರವಾಗಿ ವಿರೋಧ ಮಾಡ್ತೇನೆ. ನನ್ನ ಸರ್ಕಾರವು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಸರ್ಕಾರ, ನನ್ನ ಸರ್ಕಾರವು ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಸರ್ಕಾರ, ನನ್ನ ಸರ್ಕಾರವು ಹಣಕಾಸಿನ ಶಿಸ್ತನ್ನು ಕಾಪಾಡಿಕೊಳ್ತಕ್ಕಂಥ ಸರ್ಕಾರ, ನನ್ನ ಸರ್ಕಾರ ಪ್ರಾದೇಶಿಕ ನ್ಯಾಯವನ್ನು ಒದಗಿಸ್ತಕ್ಕಂಥ ಸರ್ಕಾರ, ನನ್ನ ಸರ್ಕಾರ ಜನಸ್ನೇಹಿ ಆಡಳಿತ ಸರ್ಕಾರ, ನನ್ನ ಸರ್ಕಾರ ಕಾನೂನು ಸುವ್ಯವಸ್ಥೆ ಇರ್ತಕ್ಕಂಥ ಸರ್ಕಾರ. ಇಷ್ಟು ವಿಷಯಗಳ ಮೇಲೆ ನಮ್ಮ ಸಿ ಟಿ ರವಿಯವರು ಸ್ವಲ್ಪ ಬೆಳಕು ಚೆಲ್ಲಲು ಪ್ರಯತ್ನ ಮಾಡಿದ್ರು. ಅದು ಸಿಟ್ಟಿಗೆ ಬಂದು, ಅವರಿಗೆ ರೋಷ ಬಂದು, ಹೊಟ್ಟೆ ಕಿಚ್ಚಿನಿಂದ ನಮ್ಮ ಸದಸ್ಯರು, ನಮ್ಮ ಗೌರವಾನ್ವಿತ ಸದಸ್ಯರು ಅಡ್ಡಿಪಡಿಸೋದಕ್ಕೂ ಸಹಿತ ಪ್ರಯತ್ನ ಮಾಡಿದರು. ಕಾನೂನು ಸುವ್ಯವಸ್ಥೆ, ಮಾದಕ ಪದಾರ್ಥಗಳು ಎಲ್ಲ ಕಡೆಗೆ ಸಿಗ್ತಾ ಇದೆ, ಪತ್ರಿಕೆಗಳಲ್ಲಿ ಬರ್ತಾ ಇದ್ದಾವೆ, ಗಾಂಜಾ ಸಿಗ್ತಾ ಇದೆ. ಒಂದು ವೇಳೆ ಪತ್ರಿಕೆಗಳಲ್ಲಿ ಬರ್ತಕ್ಕಂಥ ಈ ವಿಷಯವು ಸತ್ಯವಾಗಿಲ್ಲದಿದ್ದರೆ ವರದಿ ಮಾಡ್ತಕ್ಕಂಥ ವರದಿಗಾರರು ತಪ್ಪೋ ಅಥವಾ ಅವರು ಸತ್ಯಕ್ಕೆ ದೂರಿದಾರೋ ಅಥವಾ ಸರ್ಕಾರವು ಸತ್ಯಕ್ಕೆ ಹತ್ತಿರವಿಲ್ಲವೋ ಅನ್ನೋದನ್ನು ತಮ್ಮ ಪೀಠದ ಮುಖಾಂತರ ಸರ್ಕಾರಕ್ಕೆ ನಾನಿಲ್ಲಿ ಪ್ರಶ್ನೆ ಮಾಡ್ತೇನೆ. ಇಲ್ಲಿ ಮಹಾರಾಷ್ಟ್ರದಿಂದ ಬೀದರ್, ಕಲಬುರಗಿ ಮುಖಾಂತರ ತೆಲಂಗಾಣ, ಆಂಧ್ರಕ್ಕೆ ಸ್ವಚ್ಛಾಚಾರ ಬಗ್ಗೆ ಇಲ್ಲಿ ಗಾಂಜಾ ಸಾಗಾಣಿಕೆ ಆಗ್ತದೆ. ಹಳ್ಳಿಗಳಲ್ಲಿ ಇವತ್ತು ಶಾರಾಯಿ ಸಿಗ್ತಾ ಇದೆ. ನಾವು ಯಾವುದೇ ಹಳ್ಳಿಗಳಿಗೆ ಹೋದ್ರೆ ಸಹಿತ ಇವತ್ತು ಶಾರಾಯಿ ಸಿಗ್ತಾ ಇರ್ತದೆ. ಮತ್ತು ಹಗುಲೆ ಒಬ್ಬ ಶಾಸಕರ ಮನೆಯ ಮೇಲೆ ದಾಳಿ ಮಾಡಿ ಬಂದೂಕಿನಿಂದ ಅಲ್ಲಿ ಅಟ್ಯಾಕ್ ಮಾಡ್ತಾರೆ. ಅಂದರೆ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ, ಶಾಸಕರ ಪರಿಸ್ಥಿತಿನೇ ಈ ರೀತಿ ಇರಬೇಕಾದಾಗ ಈ ರೀತಿಯಾಗಿ ಇವತ್ತು ಬೆಂಗಳೂರಲ್ಲಿ ನೋಡ್ತೀವಿ ನಾವಲ್ಲ, ಬೆಂಗಳೂರಲ್ಲಿ ನಾವು ಕೊಲೆಗಳು ಆಗ್ತಾನೆ ಇರ್ತವೆ. ವಯಸ್ಸಾದವರು ಇವತ್ತು ಒಬ್ಬರು ಇರೋದು ಬಹಳ ಕಷ್ಟ ಆಗಿದೆ. ಇಂಥ ವ್ಯವಸ್ಥೆ ಯಾಕೆ ನಿರ್ಮಾಣ ಆಯಿತು? ಇನ್ನು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಾರೆ. ನಮ್ಮ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಹತ್ತಿರತಕ್ಕಂಥ ಅರ್ಬಾವಿ ತಾಲೂಕಿನಲ್ಲಿ ರೈತರು ಪ್ರತಿಭಟನೆ ಮಾಡಿದ್ರು. 1 ದಿವಸ, 2 ದಿವಸ, 1 ವಾರ ಸರ್ಕಾರ ಜುಪ್ಪಲ್ಲಿಲ್ಲ, ಅವ್ರ ಕಡೆಗೆ ತಿರುಗಿ ನೋಡಲಿಲ್ಲ. ಮಾತಾಡ್ಸೋಕೆ ಬರ್ತಾರಂತ ರೈತರು ಬುತ್ತಿ ಕಟ್ಕೊಂಡು ಬಂದು ಊಟ ಮಾಡಿ ಕುಂತರು, ಯಾರು ಜುಪ್ಪಲಿಲ್ಲ. ಇವರು ರೈತ ಪರವಾಗಿರ್ತಕ್ಕಂಥ ಸರ್ಕಾರವೋ ಏನು ರೈತ ವಿರೋಧಿ ಇರ್ತಕ್ಕಂಥ ಸರ್ಕಾರ? ತಮ್ಮ ಮೂಲಕ ನಾನು ಸರ್ಕಾರವನ್ನು ಕೇಳಲು ಬಯಸ್ತೇನೆ. ಯಾವುದು
ಕೂಡಿಸ್ತಾರೆ ಎಲ್ಲರೂ ಗೊತ್ತದಲ್ಲ ಸರ್ ನಿಮ್ಗೆ. ಕೂಡಿಸ್ತಾರೆ ಯಾರು ಗೊತ್ತದಲ್ಲ, ಯಾರು ಕೂಡಿಸ್ತಾರಂತ ಗೊತ್ತದಲ್ಲ, ಯಾಕೆ ಕೂಡಿಸ್ರಂತ ಗೊತ್ತದ, ಅವ್ರ ಹಿಂದಿರ್ತಕ್ಕಂಥ ಕೈಗಳು ಯಾವುದಂತ ಗೊತ್ತದ, ಅವೆಲ್ಲ ತಮಗೆ ಗೊತ್ತಿದೆಯಲ್ಲ. ನೀವು ಗೊತ್ತಿದ್ದು ಯಾಕೆ ಎಲ್ಲ ನಮ್ಮ ಅರ್ಬಾದ್ ರೈತರಿಗೆ ಯಾರು ಕೂಡ್ಸ್ಯಾರ ಆ ರೀತಿ? ನಮ್ಮ ಅರ್ಬಾದ್ ರೈತರಿಗೆ ಯಾರು ಕೂಡ್ಸ್ಯಾರ? ಎಲ್ಲಿ ಯಾರು ರೈತರು ಬಿಟ್ರು? ಯಾರು ರೈತರು ಎಲ್ಲರೂ ಬಿಡ್ತಾರ್ರಿ? ರೈತರ ರೂಪದಲ್ಲಿ ಇರ್ತಕ್ಕಂಥ ರೈತರ ಹೆಸರು ಹೇಳ್ಕೊಂಡು ಬಂದಂಥವ್ರು ಸರ್ಕಾರಕ್ಕೆ ಕೆಟ್ಟ ಹೆಸರು. ಅದಕ್ಕಾಗಿ ಪ್ರಧಾನಿಗಳು ಹೇಳಿದ್ರು ಅಣ್ಣ ಸಭಾಪತಿಗಳೇ, ಅದಕ್ಕಾಗಿ ಪ್ರಧಾನಿಗಳು ಹೇಳಿದ್ರು ಆ ಸಮಯದಲ್ಲಿ ಉಲ್ಲೇಖ ಮಾಡೋದಕ್ಕಾಗಿ ಹೇಳ್ತಾ ಇದ್ದೀನಿ ನಾನು. ಏಕೆಂದರೆ ನಾನು ತಂದಿರ್ತಕ್ಕಂಥ ಕಾಯ್ದೆಗಳು ರೈತರ ಪರವಾಗಿದ್ದಂಥ ಕಾಯ್ದೆಗಳು. ಹೀಗಾಗಿ ರೈತರ ವಿರೋಧಕ್ಕಾಗಿ ನಾನು ತಗೊಳ್ತಾ ಇಲ್ಲ, ದೇಶದ ಹಿತದೃಷ್ಟಿಯಿಂದ ಈ ಕಾಯ್ದೆಗಳನ್ನು ವಾಪಸ್ ತಗೋತ ಹೇಳಿದ್ರು. ದೇಶದ ಹಿತದೃಷ್ಟಿ ಅಂದರೆ ದೇಶ ವಿರೋಧಿ ಶಕ್ತಿಗಳು ಅದರಲ್ಲಿ ಶಾಮೀಲಾಗಿದ್ದವು. ಅದೆಲ್ಲ ಓಪನ್ ಸೀಕ್ರೆಟ್ ಇದೆ. ಸಾಮಾಜಿಕ ನ್ಯಾಯದ ಹೈಕಾರರು ನಾವು ಪ್ರಾರಂಭದಲ್ಲಿ ಒಪ್ಕೊಂಡಿವಿ. ದೇವರಾಜ್ ಅರಸು ನಂತರ, ಯಾಕಂದ್ರೆ ನಾವು ಹಿಂದುಳಿದ ವರ್ಗದವರು, ಅತಿ ಹಿಂದುಳಿದ ವರ್ಗ ಜಾತಿಯವರು ಬಂದಂಥವ್ರು, ನಾವು ಕಷ್ಟಪಟ್ಟಾದ್ರೆ ಇಲ್ಲಿ ಈ ಹಂತಕ್ಕೆ ಬಂದವರು ಹಿಂದುಳಿದವರು. ನಮ್ಮ ದೇವರಾಜ್ ಅರಸರ ನಂತರ ಈಗಿನ ಮುಖ್ಯಮಂತ್ರಿಗಳು ಹಿಂದುಳಿದವರ ಒಂದು ಪರವಾಗಿರ್ತಾರೆ, ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ನಾವು ತಿಳ್ಕೊಂಡಿದ್ದೀವಿ. ಅವರು ಯಾವಾಗ ಸದಾಶಿವ ಆಯೋಗವು ರೆಕಮೆಂಡ್ ಮಾಡಿದ ನಂತರ ಅಲೆಮಾರಿ ಜನಾಂಗಕ್ಕೆ ಅನ್ಯಾಯ ಯಾವಾಗ ಮಾಡಿದ್ರು ಅವಾಗ ಇವರು ಸಾಮಾಜಿಕ ನ್ಯಾಯದ ಪರವಾಗಿಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಇನ್ನು ಎರಡನೇದು, ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳು ಅವರಾಗಿ ಬಂದಾಗಿದ ಮೇಲೆ ಹಿಂದುಳಿದ ವರ್ಗಗಳಿಗಾಗಿ ಉದ್ಯೋಗ ಅವರು ಅಭಿವೃದ್ಧಿಗಾಗಿರ್ತಕ್ಕಂಥ ಈ ಒಂದು ನಿಗಮಗಳಿಗೆ ಹಣ ಹೆಚ್ಚು ಮಾಡುವುದರ ಬದಲಾಗಿ ಹಣ ಕಡಿತಗೊಳಿಸಿದ್ರಲ್ಲ, ಇದು ಯಾವ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯ? ಇದು ಬಹಳ ಯೋಚನೆ ಮಾಡತಕ್ಕಂಥ. ಇದು ತಮ್ಮ ಮುಖಾಂತರ ನಾನು ಕೇಳಲು ಬಯಸ್ತೇನೆ. ಇನ್ನು ಮುಂದುವರೆದು ಪ್ರಾದೇಶಿಕ ಸಮಾನತೆ ಸಾಧನೆ ಅಂತ ಹೇಳ್ತಾರೆ. ಪ್ರಾದೇಶಿಕ ಸಮಾನತೆ ಸಾಧನೆ ಅಂದರೆ ಪ್ರಾದೇಶಿಕ ಸಮಾನತೆ ಸಾಧನೆ ಅಂತಾರೆ. ಮತ್ತು ಕ್ಯಾಬಿನೆಟ್ ಮೀಟಿಂಗ್ ಸಹಿತ ಕಲಬುರಗಿಯಲ್ಲಿ ಮಾಡಿದ್ರು. ನಾನು ಇವತ್ತಿನವರೆಗೆ ಪಕ್ಕ ಕಲಬುರಗಿ ಇದ್ದೀನಿ. ನಾನು ಬೆಳಗಾವಿಗೆ ಬಂದು 29 ವರ್ಷ ಆಯ್ತು. ಹಳ್ಳಿ ತಿರುಗ್ತಾ ಇರ್ತೀನಿ. ಅಲ್ಲಿ ಕಲಬುರಗಿ, ಯಾದಗಿರಿ, ಬೀದರು ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ. ಇವತ್ತಿನವರೆಗೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಬಹಿರ್ದಶೆಗೆ ಹೋಗ್ತಾರೆಂದರೆ ಇದು ಯಾವ ರೀತಿಯಾಗಿರ್ತಕ್ಕಂಥ ಪ್ರಾದೇಶಿಕ ಸಮಾನತೆ? ಇವತ್ತಿನವರೆಗೆ ಹೋಗ್ತಾರೆ. ಶೌಚಾಲಯಗಳು ಕೊಡದೇ ಇರ್ತಕ್ಕಂಥ ಸರ್ಕಾರ ಯಾವ ರೀತಿ ಇರ್ತಕ್ಕಂಥ ಅಸಕ್ತತೆಯನ್ನು ಕೂಡಿರ್ತಕ್ಕಂಥ ಸರ್ಕಾರ ಇವು ಅಂತ ನಾನು ಇಲ್ಲಿ ಹೇಳಲು ಇಷ್ಟಪಡ್ತೇನೆ. ಹೌದು, 2025-26 ಸನ್ಮಾನ್ಯ ಮುಖ್ಯಮಂತ್ರಿಗಳು 5,000 ಕೋಟಿ ರೂಪಾಯಿ ಅಲ್ಲಿ KKRDBಗೆ ಡಿಕ್ಲೇರ್ ಮಾಡಿದ್ರು. ಇಲ್ಲಿವರೆಗೆ ಎಷ್ಟು ಬಂದಿದೆ ಅಂತೂ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ಬೇಕು. ಇಲ್ಲಿವರೆಗೆ ಎಷ್ಟು ಬಂದಿದೆ? ಯಾಕಂದರೆ ಇಲ್ಲಿ ವರದಿ ಕೊಟ್ಟಿದ್ದಾರೆ. ಯಾರು ವರದಿ ಕೊಟ್ಟಿದ್ದಾರೆ? ಗೋವಿಂದರಾವ್ ವರದಿ ಬಂದಿದೆ. ನಿನ್ನ ಮೊನ್ನೆ ಗೋವಿಂದರಾವ್ ವರದಿ ಬಂತು. ಪ್ರೊಫೆಸರ್ ಗೋವಿಂದರಾವ್ ವರದಿ ಬಂದಾಗ ಅವರು ಒಂದು ಮಾತು ಹೇಳ್ತಾರೆ. ಏನಂದರೆ ಹಿಂದುಳಿದ ವರ್ಗಗಳತ್ತ ಹಿಂದುಳಿದ ತಾಲೂಕುಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆಗಿಲ್ಲ. ಒಂದು ತಾಲೂಕು ಮುಂದುವರೆದ ತಾಲೂಕು ಆಗಿಲ್ಲ. 19,000 ಕೋಟಿ ವೆಚ್ಚ ಮಾಡಲಾಗಿದೆ. HKDB KKRDB ಇಂದ ಹಿಡಿದು 19,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಯಿತು. ಅದು ಎಲ್ಲಿಗೆ ಹೋಯ್ತು ಸರ್? ಯಾರಿದು ಮಾಡ್ತಾರೆ? ಅಂದ್ರೆ ಯಾರ ಕಿಸೆಗೆ ಹೋಯ್ತು? ಯಾರು ಖರ್ಚು ಮಾಡಿದ್ರು? ಯಾಕಂದ್ರೆ ಸಮಸ್ಯೆ ಇರೋದಂದ್ರೆ ಕೇವಲ ಡಿಕ್ಲೇರ್ ಮಾಡ್ತೀವಿ ನಾವು ಯಾವುದೇ ಸರ್ಕಾರ. ಈ KKRDB ಆಗಲಿ ಅಥವಾ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹಣ ಡಿಕ್ಲೇರ್ ಮಾಡಬೇಕಾದಾಗ 1 ರೂಪಾಯಿ ಡಿಕ್ಲೇರ್ ಮಾಡ್ತಾರೆ. ಬಿಡುಗಡೆ ಮಾಡಬೇಕಾದಾಗ 80 ಪೈಸೆ ಬಿಡುಗಡೆ ಮಾಡ್ತಾರೆ. ಖರ್ಚು ಮಾಡಬೇಕಾದಾಗ 60 ಪೈಸೆ ಖರ್ಚಾಗಿರ್ತದೆ. ಮತ್ತು ಕ್ವಾಲಿಟಿ ಗುಣಮಟ್ಟಕ್ಕೆ ಹೋದಾಗ ಅಲ್ಲಿ ಏನೂ ಇರೋದಿಲ್ಲ. ಅಂದರೆ ಹೇಳಿಕೆಗಳು ಆಯ್ತು, ಸಮಾನತೆ ಯಾವ ಬರೋದು? ನಾವು ಮೈಸೂರಂತ ಕನಸು ಆಗ್ಬೇಕಂತೀವಿ. ನಾವು ಕನಸು ನಮ್ಮ ಮಕ್ಕಳಾದರೂ ನಮ್ಮ ಮೊಮ್ಮಕ್ಕಳಾದರೂ ನಮ್ಮ ಜಾಗದಲ್ಲಿ, ನಮ್ಮ ಕಲಬುರಗಿಯ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೈಸೂರು ಪರವಾಗಿ ಸಮಾನವಾಗಿ ಅಥವಾ ಮಂಗಳೂರು ಸಮಾನವಾಗಿ
ನಮ್ಮ ಭವಿಷ್ಯದ ಕುಡಿಗಳು ಆಗ್ಬೇಕಂತ ನಾವು ಕನಸು ಕಾಣ್ತಾ ಇದ್ದೇವೆ. ಇದು ಯಾವಾಗ ಆಗುತ್ತೆ ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಂತ ನಾನು ಹೀಗೆ ಕೇಳಲು ಇಷ್ಟಪಡ್ತೇನೆ. ಆಮೇಲೆ ನಾನು ಪ್ರೊಫೆಸರ್ ಆಗಿ ಕೆಲಸ ಮಾಡಿರೋದ್ರಿಂದ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದ್ದೇನೆ. ವಿಶ್ವವಿದ್ಯಾಲಯಗಳು ಕೆಲಸ ಮಾಡಿದಾಗ ನನಗೆ ಉನ್ನತ ಶಿಕ್ಷಣದ ಬಗ್ಗೆ ವ್ಯಾಮೋಹ. ಇವತ್ತು ಉನ್ನತ ಶಿಕ್ಷಣದ ಸ್ಥಿತಿ ನೋಡಿದಾಗ ನನಗೆ ಬಹಳ ದುಃಖ ಅನ್ನಿಸ್ತದೆ. ಬಹಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಉನ್ನತ ಶಿಕ್ಷಣ ಇದೆ. ಏಕೆಂದರೆ ಉನ್ನತ ಶಿಕ್ಷಣ ಅಂದರೆ ಬೋಧನೆ, ಸಂಶೋಧನೆ ಮತ್ತು ಜ್ಞಾನದ ಅನಾವರಣ ಮಾಡುವುದು. ಬೋಧನೆ ಮಾಡಬೇಕಾದರೆ ಶಿಕ್ಷಕರು ಬೇಕಲ್ಲ. ಶಿಕ್ಷಕರಿಲ್ಲದೆ ಬೋಧನೆ ಆಗುತ್ತಾ? 66% ಶಿಕ್ಷಕರು ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. 66%, ಸರಿ ಸುಮಾರು 70%. ನಾನು ಓದಿರ್ತಕ್ಕಂಥ ಕಲಬುರಗಿ ವಿಶ್ವವಿದ್ಯಾಲಯ ಒಂದು ಕಾಲದಲ್ಲಿ ಇಡೀ ವಿಶ್ವವಿದ್ಯಾಲಯ ತುಂಬೆಲ್ಲ ಶಿಕ್ಷಕರಿದ್ದರು. 206 ಪೋಸ್ಟ್ಗಳು ಬೀದರ್ಗೆ ವರ್ಗಾವಣೆ ಮಾಡಿದ ನಂತರ 206 ಪೋಸ್ಟ್ಗಳಲ್ಲಿ ಇವತ್ತು ಕೆಲಸ ಮಾಡ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಕೇವಲ 30 ಮಾತ್ರ. ಎಷ್ಟು ವೇಕೆನ್ಸಿ ಇದ್ದಾವೆ ಒಂದೇ ವಿಶ್ವವಿದ್ಯಾಲಯದಲ್ಲಿ. ನಾನು ಉದಾಹರಣೆ ಕೊಡ್ತಾ ಇದ್ದೇನೆ. ಇವತ್ತು ವಿಶ್ವವಿದ್ಯಾಲಯಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇವತ್ತು ಮೂಲಭೂತ ಸೌಕರ್ಯಗಳಿಂದ ಇವತ್ತು ಇರೋದ್ರಿಂದ ಗುಣಮಟ್ಟದ ಶಿಕ್ಷಣ ಕುಸಿತಾ ಇದೆ. ಮೂಲಭೂತ ಸೌಕರ್ಯ ಅಂದರೆ ಹೊಸ ಕಟ್ಟಡಗಳು ಇಲ್ಲ, ಸುಸಜ್ಜಿತವಾಗಿರ್ತಕ್ಕಂಥ ಕ್ಲಾಸ್ ರೂಮ್ಗಳಿಲ್ಲ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಆಯಿತು, IT ಬೇಕಾಗಿರೋ ಇವು ಯಾವೇ ಇಲ್ಲ. SCP STP ದುಡ್ಡು ಬರ್ತದೆ. SCP STP ದುಡ್ಡು ಬಂದಿದ್ದು ಅಲ್ಲಿ ಎಷ್ಟರ ಮಟ್ಟಿಗೆ ಅವ್ಯವಹಾರ ಆಗ್ತದೆ ಅನ್ನೋದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ. ಆಯ್ತು ಸರ್. ಅದರ ನಂತರ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಇವತ್ತು ಪಿಂಚಣಿ ಇಲ್ಲ. ಇವತ್ತು ಪಿಂಚಣಿ ಇಲ್ಲ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ನಾವು ಜನರಲ್ಲಿ ಪ್ರಾಧ್ಯಾಪಕರು ಪಿಂಚಣಿ ಕೊಡ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ವಿಶ್ವವಿದ್ಯಾಲಯಗಳು ಇಲ್ಲ. ಅಂದರೆ ವಿಶ್ವವಿದ್ಯಾಲಯಗಳಿಗೆ ಬರ್ತಕ್ಕಂಥ ಮೂಲಗಳು ಕಡಿಮೆ ಆಗಿದೆ. ಯಾಕಂದರೆ ವಿಶ್ವವಿದ್ಯಾಲಯ ಸಂಖ್ಯೆ ಹೆಚ್ಚಾಯಿತು, ಪ್ರೈವೇಟ್ ಯೂನಿವರ್ಸಿಟಿಗಳು ಕಾಂಪಿಟೇಷನ್ ಆಗಿದೆ, ಎಲ್ಲರೂ ಪ್ರೈವೇಟ್ ಯೂನಿವರ್ಸಿಟಿಗಳು ಹೋಗ್ತಾ ಇದ್ದಾರೆ. ಇಲ್ಲಿ ಬರ್ತಕ್ಕಂಥವ್ರೆಲ್ಲರೂ ಬಡವರೇ, ಹಿಂದುಳಿದವರೇ, ಗ್ರಾಮೀಣ ಭಾಗದವರು, ಅವ್ರ ಫೀಸ್ ಕಟ್ಟಕ ಪರಿಸ್ಥಿತಿ ಇರೋದಿಲ್ಲ. ಇಂಥವರಿಂದ ವಿಶ್ವವಿದ್ಯಾಲಯ ಹಣ ಫೀಸ್ ಕಲೆಕ್ಟ್ ಮಾಡಿ ಯಾವ ರೀತಿ ವಿಶ್ವವಿದ್ಯಾಲಯ ಕಟ್ಟೋದಕ್ಕೆ ಸಾಧ್ಯವಾಗ್ತದೆ? ಪಿಂಚಣಿ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಆಮೇಲೆ ಇನ್ನು ಆಂತರಿಕ ಸಂಪನ್ಮೂಲ ಕೊರತೆ ಆಗಿದೆ. ಈಗಾಗಲೇ ಹೊಸ ವಿಶ್ವವಿದ್ಯಾಲಯಗಳು 8 ಹೊಸ ವಿಶ್ವವಿದ್ಯಾಲಯ ಪ್ರಾರಂಭ ಆಗಿದ್ದಾವೆ. 8 ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಕೊಟ್ಟಿಲ್ಲ. ಯಾವುದೇ ರೀತಿಯಾದಂಥ ಅಲ್ಲಿ ಯಾವುದೇ ರೀತಿಯಾದಂಥ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಲ್ಲ. ಇವತ್ತಿನವರಿಗೆ ಖಾಲಿ ಇದ್ದಾವೆ. ಅಂದರೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕಾದಾಗ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣ ಯಾವ ರೀತಿ ಕೊಡಲು ಸಾಧ್ಯವಾಗ್ತದೆ? ನಾನಿದು ಯಾಕೆ ಕಳಕಳಿಯಿಂದ ಹೇಳ್ತಾ ಇದ್ದರೆ ನನಗೆ ಬಹಳ ಕಳಕಳಿ ಇದರಲ್ಲಿದೆ. ಕಾರಣ ಇಷ್ಟೇ. ಆ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಇವಾಗ ನಾವೆಲ್ಲ ಬಡವರಾಗಿದ್ದೀವಿ. ಇವಾಗ ಬಡತನದಿಂದ ಹೊರಗಡೆ ಬಂದಿರ್ತಾರೆ. ಮಧ್ಯಮ ವರ್ಗಕ್ಕೆ ನಾವು ಪ್ರಮೋಷನ್ ತಗೊಂಡಿದ್ದೇವೆ. ಮಧ್ಯಮ ವರ್ಗದವರು ಹಿಂದುಳಿದವರಾಗಲಿ ಮುಂದುವರೆದವರಾಗಲಿ ಅವರು ಯಾರಿದ್ರು ಅವರು ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಅಥವಾ ಮೆಡಿಕಲ್ಗೆ, ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಕಳಿಸ್ತಾರೆ. ಇನ್ನು ಓದಬೇಕು, ಹೆಣ್ಮಕ್ಳಿಗೆ ಓದಿಸ್ಬೇಕು, ಆಮೇಲೆ ಮಕ್ಕಳಿಗೆ ಓದಿಸ್ಬೇಕು, ಡಿಗ್ರಿ ಕೊಡಬೇಕಂತ ವಿಶ್ವವಿದ್ಯಾಲಯಗಳಿಗೆ ವಿಶೇಷವಾಗಿ ಸಾಂಪ್ರದಾಯಿಕ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರೆಂದರೆ ಹಿಂದುಳಿದವರು, ಅತಿ ಹಿಂದುಳಿದವರು, ವಿದ್ಯಾರ್ಥಿನಿಯರು, ಗ್ರಾಮೀಣ ಭಾಗದವರು. ಇವರು ಈಗ ಓದಬೇಕಂತಾರ ಸವಲತ್ತು. ಸೊ ಹೀಗಾಗಿ ಇವೆಲ್ಲವನ್ನು ನಾವು ಪರಿಗಣಿಸಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ, ಇನ್ನು ಕೊನೆಯದಾಗಿ ನಾನು ಹೇಳೋದಂತಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಗಳ ಮಧ್ಯದಲ್ಲಿ ನಮಗೆ ಯಾವ ಭಾಗ್ಯ ಸಿಕ್ಕಿದೆ? ಇಲ್ಲಗಳ ಭಾಗ್ಯ. ಈ ಯಾವ ಭಾಗ್ಯಗಳು ಸರ್ಕಾರ ಕೊಟ್ಟಿದ್ರು ಸಹಿತ ಇವತ್ತು ಮಧ್ಯವರ್ತಿಗಳಾಗಿರ್ಬೋದು, ಇನ್ಯಾರಾಗಿರ್ಬೋದು ಅವರ ಪಾಲಿಗೆ ಹೋಗ್ತಾ ಇದೆ. ಏಕೆಂದರೆ ನಮ್ಮ ಭಾಗದಲ್ಲಿ ಮುಖ್ಯಮಂತ್ರಿ ಆದವರು ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ನಮ್ಮ ನೇತಾರಿದ್ದಾರೆ. ಆದರೆ ಇಲ್ಲಿ ಪ್ರದೇಶ ಮಾತ್ರ ಹಿಂದುಳಿದಿದೆ ಅಂತ ಹೇಳ್ತಾ ತಮ್ಮ ಮೂಲಕ ಮಾತಾಡೋದಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ಇನ್ನೊಂದು